ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದ್ 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಂದ್ರೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮ್ಗೆ ನಮ್ಮ ಹಾಯ್ ಒಂದು ಸೀಕ್ರೆಟ್ ನ ಶೇರ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದ್ 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಅಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಇಮೇಜ್ ನ ಕ್ರಿಯೇಟ್ ಮಾಡಿ ರಿಂಗ್ ಹಾಕೋ ತರ ಒಂದ್ ಇಮೇಜ್ ಏನಾದ್ರು ಇಟ್ಟು ನಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನು ಖುಷಿ ಆಗಿರೋದು. ಬಟ್ ಇನ್ನು ಟೈಮ್ ಇದೆ, ಬೇಕಿದ್ರೆ ನೀವು ಅದೇ ತರ ಮದುವೆ. ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ 2 days ಇಂದ ಎಂಗೇಜ್ಮೆಂಟ್ ಆಗಿದೆ. ಇಮಿಡಿಯೇಟ್ ಮದುವೆ ಮಾಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಡೌಟ್ ಆಗತ್ತೆ. ಅಂದ್ರೆ ಒಂದ್ ಟ್ರಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರತ್ತೆ. ಒಂದಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ ಒಂದಷ್ಟು ಪೇಜಸ್ ಅವರು ನಮ್ದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರದ್ದು ಎಂಗೇಜ್ಮೆಂಟ್ ಆಯ್ತು, ಇವ್ರ ಬಾಯ್ ಫ್ರೆಂಡ್ ಇವರು ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೇ ಮದ್ವೆ 2 months ಬಿಟ್ಟು ಮಾಡಿ ಏಸ್ಥೆಟಿಕ್ ಬ್ಯಾಕ್ ಡ್ರಾಪ್ ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ನಮಗೆ ಟ್ರೆಡಿಷನಲ್ ಮಾಡಿ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ ಆಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡಬಹುದು. ಅಂಡ್ ಆಲ್ಸೋ ಇಫ್ ಪಾಸಿಬಲ್ ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮ್ಗೆ. ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸ್ಗೆ ಕಾಮೆಂಟ್ಸ್ಗೆ, ನಿಮ್ ಪೇಜ್ ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫ್ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ ಮದ್ವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡಕ್ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು. ಲೈಕ್ಸ್ಗೆ ಕಾಮೆಂಟ್ಸ್ಗೆ, ನಿಮ್ ಪೇಜ್ ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫ್ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ ಮದ್ವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡಕ್ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು.